ಒಂದು ಡೈಲಾಗ್ ಹೇಳ್ಬೋದಾ ಥಿಯೇಟರ್ದು? ಒಂದೇ ಲೈನ್ ಹೇಳ್ತೀನಿ. ಓಕೆ ಅಲ್ವಾ? ಓ, ಅದು ಮೌನದ ಮಹತ್ವದ ಬಗ್ಗೆ ಅವ್ನು ಮಾಡಿದಲ್ಲ, ಅದನ್ನ ಡೈಲಾಗ್ ಹೇಳಿದ್ದೀನಿ ಇವಾಗ. ಇಲ್ಲ, ಆಯ್ತು. ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ. ನಿಮ್ಮ ಮನೇಲಿ ಹೆಣ್ಣು ನೋಡೋ ಶಾಸ್ತ್ರ ಮಾಡಲಿಲ್ವಾ? ಮಾಡಿದ್ವಿ. ಹೌದಾ? ಅವಾಗ ನಿಮ್ಮಮ್ಮ ಹಳೆ ಕಾಲದ ಥರ ಒಂದು ಕೇಳಲಿಲ್ವಾ? ಎಲ್ಲಮ್ಮ ಪೇಪರ್ ಓದು, ನಡ್ಕೊಂಡು ಹೋಗು. ಅದು ಇದೆಲ್ಲ ನನಗೆ ಬಿಟ್ಟಿದ್ರು ಅವರು. ನೀನು ವಾಟ್ ಎವರ್ ನಿನಗೆ ಏನು ಟೆಸ್ಟ್ ಮಾಡ್ಕೊಬೇಕು ಮಾಡು ಅಂದೆ. ಏನೇನು ಟೆಸ್ಟ್ ಮಾಡಿದ್ರಿ? ನಾನು ಫಸ್ಟ್ ಕೇಳಿದ್ದು ಇಷ್ಟು ಅಪ್ಡೇಟೆಡ್ ಕ್ವಶನ್ಸ್ ನೋಡು. ಹಳೆ ಕಾಲದಲ್ಲೆಲ್ಲ ಪೇಪರ್ ಓದು ಅನ್ನೋರು, ಇಲ್ಲಿ ನಡ್ಕೊಂಡು ನಡಿ ಒಂದು ಸ್ವಲ್ಪ ಅನ್ನೋರು, ಹಾಡಮ್ಮ ಅನ್ನೋರು. ನಮ್ಮ ಹುಡುಗ ನೋಡಯ್ಯ ಕೋಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಫಿಲ್ಮಿ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಚಂದನ ಒಂದು ಮನೆ ಕಟ್ಟಿದ್ರೆ ಏನು ಹೆಸರಿಡ್ಬೋದು? ಚಂದನವನ. ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್. ಚಂದನಿಗೆ ಏನಕ್ಕೆ ಚಂದನ ಅಂತ ಹೆಸರಿಟ್ಟಿದ್ದು ಗೊತ್ತಾ? ಹುಟ್ಟಿದಾಗ ಘಮ್ ಅಂತಿದ್ಲ ಅಂತ ಅವಳು. ಆಮೇಲೆ ಸೆಕೆಂಡ್ ಇಯರ್ ವ್ಯಾಕ್ಸಿನೇಷನ್ಗೆ ಹಾಕ್ಸಕ್ಕೆ ಹೋದಾಗ ಅವಾಗ ಕೇಳಿದ್ರಂತೆ ಡಾಕ್ಟ್ರು, ಎಲ್ಲಿ ಚಂದನ ಬರಲಿರಲ್ಲ ಅಂತ. ಅವಾಗ ಘಮ್ ಅಂತಿರ್ಲಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ಗೆ ಎದ್ದೇಳೋದಕ್ಕೆ ಕೋಳಿ ಸಾಕೋತಾರೆ, ಕೋಳಿ ಕೂಗಿದ್ರೆ ಎದ್ದೇಳೋಣ ಅಂತ. ನೀವು ಕೋಗಿಲಿನೇ ಸಾಕೊಂಡ್ಬಿಟ್ಟಿದ್ದೀರಾ. ಸಖತ್ ರಿಚ್ಚು. ಅವಳು ಹಾಡ್ತಾಳೆ ಗೊತ್ತಾ ನಿಮಗೆ? ಹಾಡು ಕರ್ನಾಟಕ ಅಂತ ಒಂದು ಶೋ ಮಾಡಿದ್ಲು ಅವಳು. ಅದ್ರಲ್ಲಿ ಅವರೇ ನಂಗೆ ಟಾಕ್ ಬ್ಯಾಕ್ ಕೊಟ್ಟಿತ್ತು. ಹಾಡು ಕರ್ನಾಟಕ ಶೋ ಹೋಸ್ಟ್ ಅವಳು. ಬಟ್ ಬೆಳಿಗ್ಗೆ ಹಾಡಲ್ಲಪ್ಪ. ಹೌದಾ? ಕಿರ್ಚ್ತಿರ್ತಾಳ? ಇಲ್ಲಪ್ಪ, ಬೆಳಗ್ಗೆ ಸೈಲೆಂಟಾಗಿ ಹೋಗಿ ಸೆಟ್ಲ್ ಆಗ್ಬಿಡ್ತಾಳೆ. ಎಷ್ಟು ನೆಮ್ಮದಿ ಅಲ್ಲ ಅದು. ಅಯ್ಯೋ. ಚಂದನ ತುಂಬ ಸುಮಾರಾಗಿ ಹಾಡ್ತಾರೆ ಅಂತ ಗೊತ್ತಾ ನಿಮಗೆ? ಹೌದು. ಚಂದನ ಸಿಂಗಿಂಗ್ಗೆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ರೇಟಿಂಗು? 10 on 10. ಅಯ್ಯೋ. ಹೌದಾ? ನಿಮ್ಮ ಮನೇಲಿ ಹೆಣ್ಣು ನೋಡೋ ಶಾಸ್ತ್ರ ಮಾಡಲಿಲ್ವಾ? ಮಾಡಿದ್ವಿ. ಹೌದಾ? ಅವಾಗ ನಿಮ್ಮಮ್ಮ ಹಳೆ ಕಾಲದ ಥರ ಒಂದು ಕೇಳಲಿಲ್ವಾ? ಎಲ್ಲಮ್ಮ ಪೇಪರ್ ಓದು, ನಡ್ಕೊಂಡು ಹೋಗು. ಅದು ಇದೆಲ್ಲ ನನಗೆ ಬಿಟ್ಟಿದ್ರು ಅವರು. ನೀನು ವಾಟ್ ಎವರ್ ನಿನಗೆ ಏನು ಟೆಸ್ಟ್ ಮಾಡ್ಕೊಬೇಕು ಮಾಡು ಅಂದೆ. ಏನೇನು ಟೆಸ್ಟ್ ಮಾಡಿದ್ರಿ? ನಾನು ಕೇಳಿದ್ದು ಯಾವುದು ಮಾಡಿಲ್ಲ ಅಂತ. ನಾನು ಫಸ್ಟ್ ಕೇಳಿದ್ದು ನಿಂಗೆ ರ್ಯಾಪ್ ಮಾಡಕ್ಕೆ ಬರತ್ತಾ ಅಂತ. ಅವನ್ನ ಮಾಡಿಲ್ಲ. ಸರಿ, ಸ್ವಲ್ಪನಾದ್ರೂ DJ ಮಾಡಕ್ಕೆ ಬರತ್ತಾ ಅಂದೆ. ಅದು ಗೊತ್ತಿಲ್ಲ ಅಂದ್ರು. ಅಷ್ಟೊತ್ತಿಗೆ ಸೆಕೆಂಡ್ ಥಾಟ್ಸ್ ಬರೋ ಮುಂಚೆ ಫೈನಲೈಸ್ ಮಾಡಿ ಹಾಡದ್ನಲ್ಲ. ನಾನು ಕೇಳಿಲ್ಲ, ಬಟ್ ಬೇರೆ ಮನೆಯವ್ರು ಕೇಳಿದ್ರು, ಹಾಡಿದ್ರು. ಎಷ್ಟು ಅಪ್ಡೇಟೆಡ್ ಕ್ವಶನ್ಸ್ ನೋಡು. ಹಳೆ ಕಾಲದಲ್ಲೆಲ್ಲ ಪೇಪರ್ ಓದು ಅನ್ನೋರು, ಇಲ್ಲಿ ನಡ್ಕೊಂಡು ನಡಿ ಒಂದ್ ಸ್ವಲ್ಪ ಅನ್ನೋರು, ಹಾಡಮ್ಮ ಅನ್ನೋರು. ನಮ್ಮ ಹುಡುಗ ರ್ಯಾಪ್ ಮಾಡಕ್ ಬರುತ್ತಾ? ಅಟ್ಲೀಸ್ಟ್ DJ ಬರುತ್ತಾ? ಅಟ್ಲೀಸ್ಟ್ ಅಂತೆ DJ. ವೆರಿ ನೈಸ್, ಸೂಪರ್. ಸೊ ಒಂದು ಹಾಡು ಹಾಡ್ಬೋದಾ ಚಂದನ? ಓಕೆ, ಲಿರಿಕ್ಸ್ ನೋಡ್ಕೋಬೋದಾ? ಸರಿ, ನೋಡ್ಕೊಂಡು. ಇಟ್ಸ್ 3 ಅದು ಆಮೇಲೆ ಪ್ರತ್ಯಕ್ಷ. ಓಕೆ. ಗ್ವಾಡೆ ಇಲ್ಲ ನೋಡು ಇವರ ಅರಮನೆ, ರಾಜ ರಾಣಿ ಆಳು ಕಾಳು ಎಲ್ಲಾನು ಇವರೇನೆ. ಸ್ವಾನೆ ಮಳೆಯು ಉರಿಯು ಬಿಸಿಲು ಏನೇ ಬಂದ್ರು ಜಕ್ಕಲ್ಲ, ಅವನಿಗೆ ಇವಳೆ ಕೊಡೆಯಾಗವನೆ, ಇವ್ರ್ ಬಿಟ್ಟು ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕೋಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ. ಅಂಗೈಯಷ್ಟಗಳ ಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೇ. ನೋಡಯ್ಯ ಕೋಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ. ನೈಸ್. ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ಶ್ರೀಯುತ ಶ್ರೀಮತಿ ಚಂದನ ಅನಂತಕೃಷ್ಣ ಅವರ ಪತಿ ಪ್ರತ್ಯಕ್ಷ ಅವರಿಂದ. ಹಲೋ. ಅದೇ 3 ರೂಪಾಯಿಗೆ. ಇಲ್ಲ, ನಾವು ರ್ಯಾಪರ್ ಅಲ್ಲ, ಅದಕ್ಕೆ ಅಟ್ಲೀಸ್ಟ್ ಹೆಂಡತಿ ರ್ಯಾಪರ್ ಆಗಿದ್ರೆ ಬ್ಯಾಲೆನ್ಸ್ ಆಗಿರ್ಬೋದು. ನಾನು DJ ಮಾಡ್ತೀನಿ. ಹೌದಾ? ಅಟ್ಲೀಸ್ಟ್ ಪ್ರೊಫೆಷನಲ್ ಆಗಲ್ಲ. ಸರಿ, ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ರೆಡಿ. Sing the starting tune for me. ಮುಂಜಾನೆ ಮಂಜನಿ ಮುಸ್ಸಂಜೆ ತಿಳಿ ತಂಪಲ್ಲಿ, ಓ ಅಲವೇ
ಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿಯುಸಿರಲ್ಲೂ ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ. ಇನ್ನು ಆಮೇಲೆ ದಿಸ್ ಇಸ್ ಫ್ರೀ, ಪೇಡ್ ಆಮೇಲೆ ನೀವು ಪೇ ಮಾಡ್ಬೇಕು. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ ಎಲ್ಲೆಲ್ಲೂ ನೀನೇ ಸಖಿ. ಒಬ್ಬ ಒಳ್ಳೆ ಗಂಡ ಅನ್ನಿಸ್ಕೋಬೇಕು ಅಂದರೆ ಅವನು ಏನೇನು ಮಾಡಬಾರ್ದು ಅಂತ ಸುಮಾರು 5 ಮದುವೆಗಳ ಅನುಭವ ಇರುವಂತಹ ಶ್ರೀಮತಿ ಚಂದನ ಅವರು ಹೇಳ್ತಾರೆ. ಹೇಳಿ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಾಗ ಸುಮ್ಮನೆ ತಿರುಗಿಸ್ಕೊಂಡು ಹೋಗ್ಬಿಡ್ಬಾರ್ದು. ಏನ್ ತಿರುಗಿಸ್ಕೊಂಡು ಹೋಗ್ಬಿಡ್ಬಾರ್ದು? ಮುಖ ತಿರುಗಿಸ್ಕೊಂಡು ಹೋಗ್ಬಾರ್ದು. ಹೇಗ್ ಕಾಣಿಸ್ತಾ ಇದಾರೆ ಏನು ಅಂತೆಲ್ಲ ಹೇಳ್ಬೇಕು. ಆಮೇಲೆ ತಿಂಡಿ ತಿಂದ್ಮೇಲೆ ಸುಮ್ನೆ ಫೋನ್ ನೋಡ್ಕೊಂಡು ತಿಂತಾ ಇರ್ಬಾರ್ದು. ತಿಂದ್ಮೇಲೆ ಫಸ್ಟ್ ಹೆಂಡತಿ ಮಾಡಿದ ಊಟನ ಹೇಗಿದೆ ಅಂತ ಫಸ್ಟ್ ಹೇಳ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು. ಬರ್ಕೋಣ. ಆಮೇಲೆ ಶೂಟಿಂಗ್ ಇಂದ ಬಂದ ತಕ್ಷಣ ಅದ್ ಮಾಡ್ತಾರಪ್ಪ, ಬೇಡ ಹೇಳಕ್ ಬೇಡ. ಓ ಇದೆಲ್ಲ ನನ್ ಬಗ್ಗೆನಾ? ಜನರಲಿ ಏನೋ ಎಲ್ಲೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ, ಎಷ್ಟೊತ್ತಿಗೆ ಬೈದ್ಯಾ, ಯಾಕೆ ಲೇಟು ಅಂತೆಲ್ಲ ಕ್ವೆಶ್ಚನ್ ಮಾಡಬಾರ್ದು ಜಾಸ್ತಿ. ಇದು ಇವ್ರು ಯಾವತ್ತೂ ಮಾಡಿಲ್ಲ, ಜನರಲಿ ಹೇಳಿದ್ದು. ಏನೇನು ಮಾಡಬೇಕು ಅಂತ ಹೇಳ್ತಾರೆ ಈಗ 5 ಮದುವೆಗಳ ಅನುಭವವುಳ್ಳ ಶ್ರೀಮತಿ ಚಂದನಾ ಪ್ರತ್ಯಕ್ಷ್. ಇದು ಜನರಲಿ ಹೇಳ್ತಾರೆ, ಲೈಕ್ ಫ್ರಮ್ ದ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ನಾಟ್ ದ ರಿಯಲ್ ಓನ್ಲಿ. ಶೂಟಿಂಗಿಂದ ಬಂದ ತಕ್ಷಣ ಲಗೇಜ್ ಎಲ್ಲ ಮೇಲ್ ತಂದು ಇಟ್ಕೊಡೋದು, ಅದು ಮಾಡ್ತಾರೆ. ಆಮೇಲೆ ಏನಾದ್ರು ಅಡುಗೆ ಮಾಡ್ತಿದ್ರೆ ಅದಕ್ಕೆ ಬಂದು ಹೆಲ್ಪ್ ಮಾಡೋದು ಮಾಡ್ತಾರೆ. ಅಲ್ಲ, ಇದು ಒಲೆ ಮುಂದೆ ಒಲೆ ಹಿಂದೆ ಹೆಂಗ್ ಮಾಡಕ್ಕಾಗತ್ತೆ? ಕೆಲವರು ಹಿಂದೆನೇ ಬಂದು ಹೆಲ್ಪ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಓಡ್ಬಿಡ್ತಾರೆ ಗಂಡಂದ್ರು. ಹೆಲ್ಪ್ ಮಾಡ್ತಾರೆ, ಆ ಥರ ಎಲ್ಲ ಮಾಡಬೇಕು. ಆಮೇಲೆ ತಿಂದ ತಕ್ಷಣ ಹೇಗಿದೆ ಅಂತ ರಿಯಾಕ್ಟ್ ಮಾಡಬೇಕು ಚೆನ್ನಾಗಿ. ಹೇಗಿದೆ, ಓ ಸೂಪರ್ ಆಗಿದೆ, ಚೆನ್ನಾಗಿಲ್ಲ ಅಂದರೂ ಸೂಪರ್ ಆಗಿದೆ ಅಂತ ಹೇಳಿ ಬೂಸ್ಟ್ ಮಾಡಬೇಕು. ಆಮೇಲೆ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಥವಾ ಏನೇ ಮಾಡ್ಬೇಕು ಲೈಫಲ್ಲಿ ಅಂದಾಗ ಯಾವುದಕ್ಕೂ ಅದು ಬೇಡ ಇದು ಬೇಡ ಅನ್ಬಾರ್ದು. ಎಲ್ಲದಕ್ಕೂ ಓಕೆ ನೀನು ಮಾಡ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು. ಆಮೇಲೆ ಆನ್ಲೈನ್ ರಮ್ಮಿ ಆಡಕ್ಕೆಲ್ಲ ಬಿಡ್ತಿದ್ದೀರಾ? ಅವ್ರಿಗೆ ಇಷ್ಟ, ಭಾಳ ಇಷ್ಟ, ಸಪೋರ್ಟ್ ಮಾಡ್ತೀನಿ. ಆನ್ಲೈನ್ ರಮ್ಮಿ ಎಲ್ಲ ಆಡಕ್ಕೆ ಅಲ್ಲ, ಏನಂದ್ರೆ ನಮ್ದು ಅಡ್ರೆಸ್ ಇನ್ನು ಡೋರ್ ನಂಬರ್ ಎಲ್ಲ ಇದೆ, ರಮ್ಮಿ ಆಡಿ ಆಮೇಲೆ ಸ್ಟ್ರೀಟ್ ಅಡ್ರೆಸ್ಸಿಗೆ ಬರೋದು ಬೇಡ ಅಂತ. ಆಮೇಲೆ ಮುದ್ದು ಕುಮಾರ್ ತರ ಹೋಗ್ತೀನಿ. ಡೋರ್ ನಂಬರೇ ಚೆನ್ನಾಗಿದೆ, ಕ್ರಾಸ್ ನಂಬರ್ ಬೇಡ. ನಾನು ಮುದ್ದು ಕುಮಾರ. ನನ್ನ ಹೆಸರು ಮುದ್ದು ಕುಮಾರ್ ಅಂತ. ನಾನೇನು ಕೆಲಸ ಮಾಡೋದಿಲ್ಲ. ಆಯ್ತಾ, ಇನ್ನೇನೇನು ಮಾಡಬೇಕು ಅಷ್ಟೇ, ಈ ಥರದೆಲ್ಲ ಮಾಡಬೇಕು. ಓಕೆ, ಸೂಪರ್. ಒಂದು ಪ್ಲಸ್ ಮೈನಸ್ ಗೇಮ್ ಅಂತ ಇದೆ. ನಾನು ಪ್ಲಸ್ ಅಂದಾಗ ನೀನು ಪ್ರತ್ಯಕ್ಷನ ಹೊಗಳ್ತಾ ಇರಬೇಕು, ಮೈನಸ್ ಅಂದಿದ ತಕ್ಷಣ ಅದನ್ನೇ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆನಾ? ಈಗ ಶುರು ಆಗ್ತಾ ಇದೆ ಚಂದನ ಮತ್ತು ಪ್ರತ್ಯಕ್ಷ್ ದಂಪತಿಗಳ ಮಧ್ಯೆ ಪ್ಲಸ್ ಮೈನಸ್ ಆಟ. ಚಂದನ ಪ್ಲಸ್. ಇವರು ಎಷ್ಟು ಬೆಳಗ್ಗೆ ಬೇಗ ಎದ್ದು ಕರೆಕ್ಟ್ ಟೈಮ್ ಅಲಾರ್ಮ್ ಇಟ್ಕೊಂಡ ತಕ್ಷಣ ಎದ್ದು ಸ್ನಾನ ಎಲ್ಲ ಬೇಗ 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 ಮಾಡಿಕೊಂಡು ತಿಂಡಿ ತಿನ್ನುವಾಗಲೂ ಅಷ್ಟೇ ಫುಲ್ಲು ಅಚ್ಚುಕಟ್ಟಾಗೆ ಎಷ್ಟು ರೊಟ್ಟಿ ಹಾಕ್ತಾರೆ, ಎಷ್ಟು ಚಪಾತಿ ಹಾಕ್ತಾರೆ, ಅದು ಯಾವುದಕ್ಕೂ ಬೇಡ ಅಂದಲೆ ಚೆನ್ನಾಗಿಲ್ಲದೆ ಇರಲಿ ಆರಾಮಾಗಿ ಖುಷಿಯಾಗಿ ತಿಂತಾರೆ. ಏನ್ ತಿನ್ನಲ್ಲ, ಏನಂದ್ರೇನು ತಿನ್ನಲ್ಲ, ಒಂದೇ ಒಂದು ಚಪಾತಿ ಅಷ್ಟು ಸಾಕು, ಇಲ್ಲ ನನ್ಗೆ ಅದ್ ಬೇಡ ಇದ್ ಬೇಡ, ರೊಟ್ಟಿನ ಅದ್ ಬೇಡ ಇದ್ ಬೇಡ ಅಂತ ಹೇಳ್ತಾರೆ ಅನ್ಕೊಂಡಿದೀರಾ? ಪಾಪ ಚೂರು ಹೇಳಲ್ಲ, ಕಡೆ ತಿನ್ಕೊಂಡು ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ, ಬಟ್ ಸ್ಟಿಲ್ ನನ್ನ ಬಗ್ಗೆ ನೆನಪಿಸ್ಕೋತಾ ಇರ್ತಾರೆ. ಅವಾಗ ಏನು ಫೋನ್ ಮಾಡೋದೇನು, ಅವಾಗ ಮೆಸೇಜ್ ಮಾಡೋದೇನು, ಅವಾಗ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಕೇಳಲ್ಲ ಅಂತೀನಿ. ಆಫೀಸ್ಗೆ ಹೋಗ್ಬಿಟ್ರೆ ಮುಗಿತು ಕತೆ, ನನ್ ನೆನಪೇ ಆಗೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ರು ಅವ್ರು ಆ ಪ್ರಿಂಟು ಈ ಪ್ರಿಂಟು, ಆ ಕೆಲಸ ಈ ಕೆಲಸ ಅಂತ ಅಂದ್ರೂ ಮಧ್ಯ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೇರ್ ತಗೋತಾರೆ. ಆಮೇಲೆ ಮನೆಗೆ ಬಂದ್ಮೇಲೂ ಅಷ್ಟೇ, ನಾನು ಎಷ್ಟೊತ್ತಿಗೆ ಶೂಟಿಂಗ್ ಬರ್ತೀನಿ ಅಂತೆಲ್ಲ ಕೇಳ್ಕೊಂಡು, ಆಮೇಲೆ ನಾನು ಬಂದ ತಕ್ಷಣ ಲಗೇಜ್ ಎಲ್ಲ ತೆಗೆದಿಟ್ಟು, ಆಮೇಲೆ ರಾತ್ರಿ ಊಟ ಮಾಡಿಬಿಟ್ಟು ಹೋಗಿ ಏನಾದ್ರು ಮೂವಿ ನೋಡೋಣ ಅಂತ ಹೇಳ್ತೀವ. ಅದಾದ್ಮೇಲೆ ಆರಾಮಾಗಿ ಮಲ್ಕೋತೀವಿ. ಅದಾದ್ಮೇಲೆ ಯಾವ್ದಾದ್ರು ವೀಕೆಂಡ್ಸಲ್ಲೂ ಬರೀ ಆಫೀಸ್ ಕಾಲ್ಸ್ ಬರ್ತಾ ಇರುತ್ತೆ. ಒಂದ್ ಆಚೆ ಹೋದ್ರೆ ಬರೀ ಆಫೀಸ್ ಕಾಲ್ಸ್ ಬರ್ತಾ ಇರುತ್ತೆ. 5 ದಿನ ನಾನು ಏನೋ ಒಂದು ಸ್ಟೋರಿ ಹೇಳಕ್ ಹೋಗ್ತೀನಿ, ಅಷ್ಟಲ್ಲಾಗ್ಲೇ ಮತ್ತೆ ಆಫೀಸ್ ಕಾಲ್ ಬರುತ್ತೆ. ಒಂದ್ ಸೆಕೆಂಡ್
ಅಂತ ಹೇಳಿದ್ರು ಸಾರಿ 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 ಅಂತ ಹೇಳ್ಬಿಟ್ಟು ಮತ್ತೆ ಆ ಕಾಲ್ ಅಟೆಂಡ್ ಮಾಡಿ ಪರವಾಗಿಲ್ಲ ನಾನು ಅರ್ಥ ಮಾಡ್ಕೋತೀನಿ ಅಂತ ನಾನು ಹೇಳಿ ಸಾರಿ 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 ಅಂತ 3 ಸತಿ ಕೇಳಿ ಆಮೇಲೆ ಕರ್ಕೊಂಡು ಹೋಗ್ತಾರೆ. ಹೇಳ ಜನ್ಮಕ್ಕೂ ಚಂದನನೇ ನಿಮ್ಮ ಹೆಂಡತಿ ಆಗಿ ಸಿಗ್ಲಪ್ಪ. ಓಕೆ, ಇವಾಗ ಪ್ರತ್ಯಕ್ಷ ಅವ್ರು ಆಡ್ಲಿ. ಚಂದನ ಅವ್ರ ಮೈನಸ್. ಚಂದನ ಅವ್ರು ಹೇಗಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಹೋಗಿ ಲಾಕ್ ಹಾಕೊಂಡ್ಬಿಡ್ತಾರೆ ಆಯ್ತಾ, ಬಾತ್ರೂಮ್ ಅಲ್ಲಿ ಇನ್ನೆಲ್ಲಿ ಒಂದು ಗುಡ್ ಮಾರ್ನಿಂಗ್ ಏನೋ ಹೇಳಲ್ಲ, ನಮ್ಮ ಪಾಣಿಗೆ ಎದ್ಬಿಟ್ಟು ಅಲ್ಲಿ ಹೋಗ್ಬಿಡ್ತಾರೆ, ಆಮೇಲೆ ಸಿಗೋದೇ ಇಲ್ಲ. ಅಲ್ಲಿ ಒಳಗಡೆ ಹೋಗಾದ್ರೆ ಆಮೇಲೆ ನನಗೂ ನಾನು ಯಾವಾಗ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ನನಗೂ ಇದು ವೇಟ್ ಮಾಡ್ಬೇಕು. ಬಟ್ ನಾನೇನಾದ್ರೂ ಸ್ವೀಟ್ ಆಗಿ ಕೇಳ್ಕೊಂಡ್ರೆ ಚಿನ್ಸೆ ಓಕೆ ಫೈನ್ ಜಸ್ಟ್ ಮಾಡಿ ಅಲ್ಲ ಶಿ ವಿಲ್ ನಮಗೋಸ್ಕರ ಅಂದ್ಬಿಟ್ಟು ಎಲ್ಲ ಬೇಗ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಓಕೆ ವೆನ್ ಯು ಹ್ಯಾವ್ ಟು ಗೋ ಎಲ್ಲೋ ಇಂಪಾರ್ಟೆಂಟು, ಸರಿ ಐ ವಿಲ್ ವೇಟ್ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ಬೇಗ ಮುಗಿಸ್ಕೊಂಡ್ ಬರ್ತಾರೆ. ಆ ಥರದ್ದೆಲ್ಲ ಒಳ್ಳೆ ಕ್ವಾಲಿಟೀಸು ಮೈನಸ್ ಇದೆ ಅನ್ಕೊಂಡಿದ್ದೆ. ಬಟ್ ಏನ್ ಮಾಡೋದು, ಐ ಹ್ಯಾವ್ ಟು ಬೇರ್ ನಾವು. ಇವಾಗ ಮಾಡಿದ್ದೆಲ್ಲ ಆಯ್ತು, ನಾವು ಇಟ್ ಈಸ್ ಮೈ ಟರ್ನ್ ಟು ಬೇರ್. ಅಟ್ಲೀಸ್ಟ್ ಓಕೆ ಅಟ್ಲೀಸ್ಟ್ ತಿಂಡಿ ಬರುವಾಗ ತಿಂಡಿ ನನ್ನ ಜೊತೆ ಇರ್ತಾಳ, ಇಲ್ಲ ಮುಂಚೆನೆ ಮುಗಿಸ್ಕೊಂಡ್ಬಿಟ್ಟು ಪ್ಲಸ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಳೆ. ಬಟ್ ಆಮೇಲೆ ಫೋನ್ ಮಾಡಿ ತಿಂಡಿ ಆಯ್ತಾ, ಚೆನ್ನಾಗಿತ್ತ, ಕಾಫಿ ಕುಡಿದ್ರೆ, ಎಲ್ಲ ನೀವು ಇಟ್ಟು ಆಫೀಸ್ ಅಂದೆಲ್ಲ ಕೇಳ್ತಾರೆ ಅನ್ಸಲಿ. ಎಲ್ಲೆಷ್ಟೇ ಶೂಟಲ್ಲಿ ಇದ್ರು ಮೇಕಪ್ ಇದು ಮಾಡ್ಕೊಂತ ಇದ್ರು ಆ ಸೀನ್ ಅಷ್ಟೇ, ಸೀನ್ ಸ್ಟಾರ್ಟ್ ಆದ್ಮೇಲೆ ಇನ್ನು ನಂಗೆ ಗೊತ್ತಾಗಲ್ಲ. ಇನ್ನು ನಂಗೆ ಮತ್ತೆ ಕಾಲ್ ಬರೋದು 6:37 8 o'clockಗೇನೆ, ಇನ್ನೇನು ನೋಡ್ತಾ ಇದ್ದೀನಿ ಇವಾಗ ಅಂದ ಅಷ್ಟೇ. ಅಲ್ಲಿ ತನಕ ನಾನು ಸುಮ್ಮನಿರ್ಬೇಕು, ಏನಾಗ್ತದೆ ಅಂತ ಗೊತ್ತಿಲ್ಲ. ಬಟ್ ಬ್ಯುಸಿ ಇರುತ್ತೆ ಶೂಟಿಂಗ್, ಐ ಅಂಡರ್ಸ್ಟ್ಯಾಂಡ್. ಆಮೇಲೆ 8 o'clock ಇಂದ ಫುಲ್ಲಿ ಆನ್ ದ ಡ್ರೈವ್ ಬ್ಯಾಕ್ ಹಿಯರ್ ನನ್ನ ಜೊತೆನೇ ಫೋನಲ್ಲಿ ಇರ್ತಾಳೆ. ಬಟ್ ಎಸ್ಪೆಷಲಿ ಆಫ್ಟರ್ ಕಮಿಂಗ್ ಬ್ಯಾಕ್ ಹೋಮು, ಸೂಟ್ ಕೇಸ್ ಎಲ್ಲ ಅವಳೇ ತೊಗೊಂಬರಕ್ಕೆ ಏನೋ ಶೀಲ್ ಓನ್ಲಿ ಪಿಕ್ ಇಟ್ ಅಪ್ ಅಂಡ್ ಕಮ್ ಹೆವಿ ಸೂಟ್ ಕೇಸಸ್. ಬಟ್ ಮಾಡಲ್ಲ, ಎಲ್ಲ ಕಡೆ ತರ್ಚ್ಕೊಂಡು ಬರ್ತಾರೆ, ಬೆಳೆಸ್ತಾರೆ, ಇದ್ದು ಅದು ಗೋಡೆ ಎಲ್ಲ ಡ್ಯಾಮೇಜ್ ಮಾಡ್ತಾರೆ. ಅದಕ್ಕೆ ನಾನು ಅನ್ಕೊಂಡೆ ನಾನೇ ಹೋಗ್ಬಿಟ್ಟು ಕೆಳಗಡೆ ತೊಗೊಂಬರ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಮನೆಯೆಲ್ಲ ಒಂದೊಂದು ತಿಂಗಳಿಗೆ ರೀಪೇಂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನೇ ಹೋಗಿ ತೊಗೊಂಬರ್ತಾ ಇದ್ದೀನಿ. ಏನು ಮಾಡೋದು, ನಾನು ಬೆಳಿಗ್ಗೆ ವಾಟ್ ಎವರ್ ವರ್ಕ್ ಆಯ್ಡು ಬಂದ್ಬಿಟ್ಟು ಆಮೇಲೆ ಸೂಟ್ ಕೇಸ್ ಎತ್ತ ಕೆಲಸನೇ ಇರೋದು ನನಗೆ. ವರದಕ್ಷಿಣೆ ತಗೊಳ್ಳಿಲ್ವಾ? ಫಸ್ಟು ಏನೋ ಇನ್ ಕೊಲಾಬ್ರೇಷನ್ಗೆ ನಾನು ಫೋಟೋ ತೆಗೆದಿದ್ದಕ್ಕೆ ಅದು ದುಡ್ಡು ಕೊಡು. ವೆರಿ ನೈಸ್, ಚಪ್ಪಾಳೆ. ಹೇಗಿರುತ್ತೆ ರೂಟೀನ್ ಚಂದನ? ಅದು ಬೆಳಗ್ಗೆ ಶೂಟಿಂಗ್ ಎಷ್ಟೊತ್ತಿಗೆ ಹೋಗೋದು? 7:30 ಹೊರಡ್ತೀನಿ. ಸಮ್ಟೈಮ್ಸ್ 6 ಗಂಟೆ ಕಾಲ್ ಶೀಟ್ ಇದ್ದಾಗ 5:30 ಹೊರಡ್ತೀನಿ. ರಾತ್ರಿ 10 ಗಂಟೆಗೆ ಬರ್ತೀನಿ ಅಷ್ಟೇ. ಫುಲ್ ಡೇ ಅಲ್ಲೇ ಆಯಿತು. ಆಮೇಲೆ ಒಂದಷ್ಟೊತ್ತು ಹರಟೆ ಹೊಡಿತೀನಿ ಎಲ್ಲರ ಜೊತೆನೂ, ಆಮೇಲೆ ಹೋಗಿ ಬಿತ್ಕೋತೀನಿ. ದಟ್ಸ್ ಆಲ್. ನನಗೆ ಚಂದನ ಹಾಡೋದು ಗೊತ್ತು, ಕೇಳಿದ್ದೀನಿ. ಚಂದನ ಭರತನಾಟ್ಯ ಮಾಡೋದು ಗೊತ್ತು, ಕೇಳಿದ್ದೀನಿ. ಚಂದನ ಥಿಯೇಟರ್ ಆರ್ಟಿಸ್ಟ್ ಅಂತಾನು ಕೇಳಿದ್ದೀನಿ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಚಂದನ ಥಿಯೇಟರ್ ಆರ್ಟಿಸ್ಟ್ ಅಂತ. ಈಗ ಚಂದನ ಥಿಯೇಟರ್ ಆರ್ಟಿಸ್ಟ್ ಆದಾಗ ಥಿಯೇಟರ್ ಡೈಲಾಗ್ ಒಂದು ಹೇಳ್ತಾರೆ, ಕೇಳಿದ್ದೀರಿ ಯಾವತ್ತಾರು ನೀವು? ಕೇಳೋಣ ಇವಾಗ. ಎಷ್ಟು ವರ್ಷ ಥಿಯೇಟರ್ ಮಾಡಿದೆವು ಚಂದನ? 2 ವರ್ಷ PUಲಿ. ಬಟ್ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರ ಅಂತ ಜೀವನ್ ರಾಮ್ ಸುಳ್ಯ ಅವರ ಅಂಡರ್ ನಾನು ಮಾಡಿ ಕಲ್ತಿತ್ತು. ಸೊ ಅವರು ಚಂದ್ರಶೇಖರ ಕಂಬಾರ ಅವ್ರದ್ದು ಮಹಾಮಾಯಿ ಅಂತ ಒಂದು ನಾಟಕದಲ್ಲಿ ನಂಗೆ ಮುಖ್ಯ ಪಾತ್ರ ಕೊಟ್ಟಿದ್ರು. ಸೊ ಅದರಲ್ಲಿ ರಾಜ್ಕುಮಾರಿ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ತಿರುಗಾಟ ಅಂತ ಹೇಗೆ ನಿನಾಸಮಲ್ಲಿ ಹೋಗ್ತಾರೆ ಆ ಥರ ನಾವು ಘಟಕ ಅಂತ ಹೋಗ್ತಿದ್ವಿ. ಆಲ್ ಓವರ್ ಕರ್ನಾಟಕ ತುಂಬ ಕಡೆ ಹೋಗಿ ಪರ್ಫಾರ್ಮೆನ್ಸಸ್ ಕೊಡ್ತಿದ್ವಿ. ಸೊ ಈ ಶೋನೇ ಅರೌಂಡ್ ಮೋರ್ ದ್ಯಾನ್ 25-30 ಶೋಸ್ ಮಾಡಿದ್ವಿ. ಸೊ ಇದೊಂದು ಮೇಜರ್ ಅಲ್ಲಿ ಕಲ್ತಿತ್ತು. ಒಂದು ಡೈಲಾಗ್ ಹೇಳ್ಬೋದಾ ಥಿಯೇಟರ್ದು? ಒಂದೇ ಲೈನ್ ಹೇಳ್ತೀನಿ, ಓಕೆ ಅಲ್ವಾ? ಓ, ಅದು ಮೌನದ ಬಗ್ಗೆ ಒಂದು ಮೋಹನದ ಮಹತ್ವದ ಬಗ್ಗೆ ಒಂದು ಮಾಡಿದಲ್ಲ, ಅದೇ ಡೈಲಾಗ್ ಹೇಳಿದ್ದೀನಿ ಇವಾಗ. ಇಲ್ಲ ಆಯ್ತು. ಸೊ ಇವಳು ರೋಗಿಷ್ಠೆ ಆಗಿರ್ತಾಳೆ ರಾಜ್ಕುಮಾರಿ. ಆವಾಗ ಸಂಜೀವ ಶಿವ ಅಂತ ಒಬ್ಬ ವೈದ್ಯ ಬಂದು ಅವನು ಮದ್ದು ಕೊಟ್ಟು ಹೋಗಿರ್ತಾನೆ. ಸೊ ರಾಜ್ಕುಮಾರಿಗೆ ಆ ವೈದ್ಯನ ಮೇಲೆ ಲವ್ ಆಗುತ್ತೆ. ಸೊ ಅವಾಗ ಅವನು ಒಂದು ಸಂಪಿಗೆ ಹೂನ ಕೊಟ್ಬಿಟ್ಟು ಹೋಗಿರ್ತಾನೆ. ಆವಾಗ ಇದೊಂದು ಚಿಕ್ಕದಾಗಿ ಅವಳು ಅದಕ್ಕೆ ನಾಚ್ಕೊಂಡು ಹೇಳ್ತಾ ಇರ್ತಾಳೆ, ಆ ಹೂವಿನ ಜೊತೆ ಮಾತಾಡ್ತಿರ್ತಾಳೆ. ಅದ್ರದ್ದು ಒಂದೇ ಒಂದು ಸಾಲ ಹೇಳ್ತೀನಿ. ಸಂಪಿಗೆ ಸಂಪಿಗೆ ಈಗಷ್ಟೇ ನಿನ್ನನ್ನು ಹೂ ಮುಡಿಸಿ ಹೋದನಲ್ಲ, ಅವನ ಹೆಸರು ಹೇಳೆ. ಆಗ ಅಲ್ಲೊಂದು ಕ್ಯಾರೆಕ್ಟರು ಸಂಜೀವ ಶಿವ ಅಂತ ಹೇಳ್ತಾರೆ. ಅವಯ್ಯ, ಹೆಸರಿನಲ್ಲೇ ಎಷ್ಟು ಚಂದ ಇದೆನಲ್ಲೇ ಅಂತ. ಈ ಥಿಯೇಟರ್ ಆರ್ಟಿಸ್ಟ್ಗಳಿಗೆ, ಭರತನಾಟ್ಯದವ್ರಿಗೆಲ್ಲ ನವರಸದ ಕಲೆಗಳು ಗೊತ್ತಿರುತ್ತೆ. ಚಂದನಾಗೂ ಗೊತ್ತು ನವರಸದ ಕಲೆಗಳು. ಸಾಮಾನ್ಯವಾಗಿ ನವರಸದಲ್ಲಿ ಆ್ಯಕ್ಟ್ ಮಾಡಿ ಅಂದರೆ ತುಂಬ ಮಾಡ್ತಾರೆ. ಈ ನವರಸದಲ್ಲಿ ಪ್ರಪೋಸ್ ಮಾಡೋದು ಕೇಳಿದ್ದೀರಿ ಯಾವತ್ತಾದ್ರು ನೀವು? ಹಾಂ, ಇವಾಗ ಚಂದನ ಮಾಡ್ತಾನೆ ನೋಡಿ. ನಾನು ಒಂದೊಂದೇ ರಸಗಳ ಹೆಸರು ಹೇಳ್ತೀನಿ, ಆ ರಸಗಳಲ್ಲಿ ಚಂದನ ಪ್ರಪೋಸ್ ಮಾಡಬೇಕು. ಓಕೆನಾ? ರೆಡಿನಾ?
ಫಸ್ಟ್ ಯಾವುದು? ಮೊದಲನೇದು ಶೃಂಗಾರ. ಪ್ರತ್ಯಕ್ಷ್, ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಹಾಸ್ಯ. ಪ್ರತ್ಯಕ್ಷ್, ನಾನು ನಿಮ್ಮನ್ನ ಸಿಕ್ಕಾಪಟ್ಟೆ ಪ್ರೀತಿಸ್ತೀನಿ. I've heard this. ಕೇಳಿಸ್ಕೊಂಡಿದ್ದೀನಿ ಇದು. ಕರುಣ. ಪ್ರತ್ಯಕ್ಷ್, ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ರೌದ್ರ. ಪ್ರತ್ಯಕ್ಷ್, ಕೇಳಿಸ್ಕೊಂಡು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಒಂದು 2 ಅವರ್ ಯೂಟ್ಯೂಬ್ ವಿಡಿಯೋ ಬಂತಲ್ಲ, ಅದು ಜ್ಞಾಪಕ ಆಯ್ತು. ರೀಸೆಂಟಾಗಿ ಒಬ್ಬರು ಪಾಪದವ್ರು. ಭಯಾನಕ. ಪ್ರತ್ಯಕ್ಷ್, ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಬ್ಯೂಟಿಫುಲ್ ಅಲ್ಲ? ಭೀಭತ್ಸ. ಪ್ರತ್ಯಕ್ಷ್, ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಅದ್ಭುತ. ಪ್ರತ್ಯಕ್ಷ್, ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಶಾಂತ. ಪ್ರತ್ಯಕ್ಷ್, ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಚಂದನ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಚಂದನ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಪ್ರತ್ಯಕ್ಷನ ಪ್ರೀತಿ ಮಾಡಿದ್ರೆ ಹೆಂಗಿರುತ್ತೆ? ರೀ ಪ್ರತ್ಯಕ್ಷ್, ನೀವಂದ್ರೆ ನಂಗೆ ತುಂಬಾ ಇಷ್ಟ ರೀ. ನಾನೇನು ಹೇಳತಿರೋದು ಬೇಡ ಅಲ್ಲ? ಏಯ್, ವೆರಿ ನೈಸ್. ಚಂದನ ಬಿಗ್ ಬಾಸ್ ಹೋಗಿ ಬಂದಿರೋದ್ರಿಂದ ಚಂದನ ಈ ಆಟದಲ್ಲಿ ಸೀನಿಯರ್. ಓಕೆನಾ? ಎಸ್ ಆರ್ ನೋ ಗೇಮ್ ಅಂತ. ಆಯ್ತು. ಹಾಂ, ಮೊದಲ ಪ್ರಶ್ನೆ, ನಿಮ್ಮಿಬ್ಬರ ಮೊಬೈಲ್ ಪಾಸ್ವರ್ಡ್ ಇಬ್ಬರಿಗೂ ಗೊತ್ತು, ನಿಮ್ಮಿಬ್ಬರ ಇನ್ಕಮ್ ಡೀಟೇಲ್ಸ್ ಇಬ್ಬರಿಗೂ ಗೊತ್ತು. ಏನು ಗುರು ಆಡ್ತಾನೆ ಇಲ್ಲ ಅವರು? ಈಗ ನೋ ಬರ್ಸ್ಬೇಕು ತಾನೆ. ಇಬ್ಬರು ಹನಿಮೂನಿಗೆ ಸಪ್ರೇಟ್ ಹೋಗಿದ್ರಾ? ಹನಿಮೂನ್ಗೆ ಹೋಗಿಲ್ಲ. ಯಾಕೆ? ಅದು ಒಂದು ಶೋ ಬರುತ್ತೆ, ಅದು ಒಂದು ಚಾನಲಲ್ಲಿ ಬಿಡ್ತಾ ಇಲ್ಲ. ಇಬ್ರು ಒಟ್ಟಿಗೆ ಕೂತು ಸಿನಿಮಾ ನೋಡಿದ್ದೀರಾ? ಹೆಂಗೆ? ಆಗ್ಲೇ ಅವಳು ಮಲಗ್ಬಿಡ್ತಾಳೆ, ನಾನು ಮಾತ್ರ ನೋಡ್ತೀನಿ. ಅವೆಲ್ಲ ಥಿಯೇಟ್ರಲ್ಲಿ ನೋಡಿರೋದು. ಯಾವುದು? UI. ವೀಕೆಂಡ್ಸ್ ಅಂತ ಬಂದರೆ ವೀಕಲ್ಲಿ ಒಂದಿನಾದ್ರೂ ಔಟ್ಸೈಡ್ ಡಿನ್ನರ್ ಮ್ಯಾಂಡೇಟ್ರಿ ಅಲ್ವಾ? ಪ್ರತಿದಿನ ಮನೇಲಿ ಚಂದನನೇ ಅಡುಗೆ ಮಾಡೋದು. ಮತ್ತೆ ಯಾರು ಅಡುಗೆ ಮಾಡೋದು? ಅಡುಗೆ ಮಾಡೋರು ಇದ್ದಾರೆ, ಕುಕ್ ಇದ್ದಾರೆ. ಹೌದು, ರಜೆ ಇದ್ದಾಗ ನಾನು ಮಾಡ್ತೀನಿ. ಓ, ನಾವು ಹೆಂಡತಿಗೆ ಏನು ಟೆನ್ಷನ್ ಕೊಡಲ್ಲ, ಕಷ್ಟ ಕೊಡಲ್ಲ. ಓ, ಚಂದನ ನಿಮ್ಮ ಆಫೀಸಿಗೆ ಬಂದು ನಿಮಗೆ ತುಂಬ ಒಳ್ಳೊಳ್ಳೆ ಬೆಸ್ಟ್ ಸಜೆಷನ್ ಎಲ್ಲ ಕೊಡ್ತಾರೆ. ಪಾಪ ಸಜೆಷನ್ ಕೊಡೋಷ್ಟೆಲ್ಲ ನನಗೇನು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸ್ವಲ್ಪ ಪೆದ್ ಮುಂಡೆದು ಸೂಪರ್ ಎಲ್ಲ. ಹೆಣ್ಮಕ್ಳು ಒಪ್ಕೊಳ್ಳೋದೇ ಅಪರೂಪ. ಆ್ಯಕ್ಚುಲಿ ನೀವು ಡಿಜಿಟಲ್ ಆಲ್ಬಮ್ಸ್ ಫೋಟೋ ಅಂತ ಏನೋ ಹೇಳಿದ್ರಿ, ಫೋಟೋ ಆಲ್ಬಮ್ಗಳನ್ನ ಮಾಡ್ತೀರಾ ಅಂತ. ಬಟ್ ಇವಾಗೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆಯಲ್ಲ, ಎಲ್ಲರೂ ಸಾಫ್ಟ್ ಕಾಪಿಗೆ ಹೋಗ್ತಾರಲ್ವಾ? ಟ್ರೂ. ಈ ಬೆಂಗಳೂರು, ಈ Tier 1 ಸಿಟೀಸ್ ಎಲ್ಲ ತುಂಬ ಜನ ಸಾಫ್ಟ್ ಕಾಪಿಗೆ ಇದು ಮಾಡ್ತಾರೆ. ಬಟ್ ಅದೇನಂದರೆ ನಮ್ಮದೇ ಮದುವೆ, ಒಂದು 200 ಫೋಟೋ ನೋಡಿಬಿಟ್ಟು ಸೈಡಿಗೆ ಹಾಕಿದ್ವಿ ಹಾರ್ಡ್ ಡ್ರೈವು. ಮೊನ್ನೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋದ್ವಿ, ಸುಮ್ಮನೆ ಹೋದ್ವಿ. ಐ ಥಿಂಕ್ ನೈಟ್ ವಿ ರೀಚ್ ವೆರಿ ಲೇಟ್. ಊಟ ಮಾಡಬೇಕಿತ್ತು, ನಿದ್ದೆ ಮಾಡಬೇಕಿತ್ತು, ಡ್ರೈವ್ ಮಾಡಿ 6 hours. ಸುಮ್ಮನೆ ಅವ್ರದ್ದು ಯಾವುದೋ ನಮ್ಮ ಅಜ್ಜ ಅಜ್ಜಿದು 50th year ಆ್ಯನಿವರ್ಸರಿದು ಆಲ್ಬಮ್ ತೆಗೆದ್ರು. 45 minutes ಎಲ್ಲ ಫ್ಯಾಮಿಲಿ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಇದು ನೋಡಿಕೊಂಡು, ಇದ್ಯಾರೋ ಅದ್ಯಾರೋ ಯಾವುದೋ ಮೂಮೆಂಟ್ ನೋಡ್ಕೊಂಡು ನಗಾಡ್ಕೊಂಡು ಒಂದು ಗುಡ್ 45 minutes ವಿ ಸ್ಪೆಂಟ್, ವಿಚ್ ಐ ಆಮ್ ವೆರಿ ಶೋರ್ ಯು ವುಡಂಟ್ ಹ್ಯಾವ್ ಇಫ್ ದ ಪಿಕ್ಚರ್ ವಾಸ್ ಇನ್ ಅ ಹಾರ್ಡ್ ಡ್ರೈವ್. ಮದುವೆ ಆದಮೇಲೆ ನಿಮ್ಮ ಅಮ್ಮಂಗೆ ನಿಮ್ಮ ಮೇಲೆ ಲವ್ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಸೊಸೆ ಮೇಲೆ ಲವ್ ಜಾಸ್ತಿ ಆಗ್ತಾ ಇದೆ.
ಹೌದಾ? ಹೌದು, ಓ ಆಂಟಿ ನನ್ನ ನೋಡ್ಬೇಕು. ಮೇಲೆ ಲವ್ ಜಾಸ್ತಿ. ಪ್ರತ್ಯಕ್ಷಿಗೆ ಚಂದನಾಗಿಂತ ಒಳ್ಳೆ ಹೆಂಡತಿ ಸಿಗ್ತಿರ್ಲಿಲ್ಲ. ರೌದ್ರ ಬರ್ತಿದೆ ಅವಳು, ನವರಸಗಳಲ್ಲಿ ರೌದ್ರ. ಇಲ್ಲ, ನಿಜ ಹೇಳ್ತಾ ಇದ್ದಾರೆ. ಏನಂದ್ರೆ ನೀವ್ ಗೇಮ್ ಆಡ್ಸ್ಬಿಟ್ಟು ನಿಮ್ ಮನೆಗೆ ಹೋಗ್ತೀರಾ, ಆಮೇಲೆ ರಿಯಲ್ ಗೇಮ್ ಶುರು ಆಗುತ್ತೆ. ಅಷ್ಟು ಭಯ ಆಗಲ್ಲ, ಸಾಕು. ಹವಾ ಹೊರಗಡೆ ಹೋಗ್ಬೇಕಾದ್ರೆ ಪಾರ್ಟಿಗಳಿಗೆಲ್ಲ ಪ್ರತ್ಯಕ್ಷ ಕಾಸ್ಟ್ಯೂಮ್ನೆಲ್ಲ ಡಿಸೈನ್ ಮಾಡೋದು, ಅಂದರೆ ಯಾವ್ದು ಹಾಕೋಬೇಕು ಅಂತ ಹೇಳೋದು ಚಂದನಾನೆ. ಡ್ರೆಸ್ಸಿಂಗ್ ಸೆನ್ಸು ಚೆನ್ನಾಗಿರೋದು ಚಂದನಾಗೆ ಪ್ರತ್ಯಕ್ಷಗಿಂತ. ಅಂದ್ರೆ ಫಾರ್ ಹರ್ ಸೆಲ್ಫ್ ಎಸ್. ಪ್ರತ್ಯಕ್ಷು ಯಾವುದೋ ಒಂದು ಡ್ರೆಸ್ ಎಲ್ಲ ಹಾಕೊಂಡ್ಮೇಲೆ ಚಂದನಾಗ ಅದು ಇಷ್ಟ ಆಗಿಲ್ಲ ಅಂದರೆ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಲ್ಲ ಅವರು, ಅದೆಲ್ಲ ಇಲ್ಲ. ನಾ ಹೇಳ್ತೀನಿ ಅಷ್ಟೇ ಚೆನ್ನಾಗಿಲ್ಲ ಅಂತ. ಸ್ಯಾರಿ ನರಿಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಯಾವತ್ತಾದ್ರು? ಪಿನ್ ಹಾಕಿದ್ದಾರೆ. ಒಂದು ನಿಮಿಷ ಕನ್ನಡದಲ್ಲೇ ಮಾತಾಡಬೇಕು, ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಬಾರ್ದು. ನೀನು ಪ್ರತಿದಿನ ಸೀರಿಯಲ್ ಸೆಟ್ಗೆ ಎಷ್ಟೊತ್ತಿಗೆ ಹೋಗ್ತೀಯಾ, ಬೆಳಗ್ಗೆ ಎದ್ದಾಗಿಂದ ಏನೇನು ಮಾಡಿ ಸೀರಿಯಲ್ ಸೆಟ್ಗೆ ಹೋಗ್ತೀಯಾ, ಸೀರಿಯಲ್ ಸೆಟ್ಟಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಒಂದು ನಿಮಿಷ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡದೆ ಮಾತಾಡು. ರೆಡಿ? ನಿಮ್ಮ ಸಮಯ ಶುರು ಆಗ್ತಾ ಇದೆ ಚಂದನ ಅವರೇ. ಈಗ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ತಿಂಡಿ ಇತ್ಯಾರ್ಥಗಳನ್ನು ಮುಗಿಸಿ ನನ್ನ ಚಿತ್ರೀಕರಣ ಜಾಗಕ್ಕೆ ಹೋಗುತ್ತೇನೆ. ನನ್ನ ವಾಹನದಲ್ಲಿಯೇ ಚಲಿಸಿಕೊಂಡು ಹೋಗುತ್ತೇನೆ. ಅಲ್ಲಿ ಕೇಶಾಲಂಕಾರ ಎಲ್ಲ ಮಾಡಿಕೊಂಡು ಸುಮಾರು 8 ಗಂಟೆಗೆ ಸರಿಯಾಗಿ ಚಿತ್ರೀಕರಣ ಪ್ರಾರಂಭವಾಗುತ್ತದೆ. ಅದರಲ್ಲಿ ನನ್ನ ಜೊತೆ ಸಹ ಕಲಾವಿದರಾದ ದೀಪಕ್ ಸುಬ್ರಹ್ಮಣ್ಯ ಅವರು ಕೂಡ ಇರುತ್ತಾರೆ. ಸರಿ ಸುಮಾರು 16ರಿಂದ 17 ದೃಶ್ಯಗಳು ಇರುತ್ತದೆ. ಬೆಳಗ್ಗೆ ಇಡ್ಲಿ ತಿನ್ನುತ್ತೇವೆ, ಜೊತೆಗೆ ಹುಳಿ ತಿನ್ನುತ್ತೇವೆ, ಜೊತೆಗೆ ವಡೆ ತಿನ್ನುತ್ತೇವೆ, ಹಾಗೆ 2 ತರಹದ ಚಟ್ನಿ ತಿನ್ನುತ್ತೇವೆ, ಹಾಗೆ 1 ತರಹದ ಬಾತ್ ಅನ್ನು ತಿನ್ನುತ್ತೇವೆ. ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಇರುತ್ತದೆ, ಪಲ್ಯ ಇರುತ್ತದೆ, ಅನ್ನ ಇರುತ್ತದೆ, ಸಾರು ಇರುತ್ತದೆ, ಹುಳಿ ಇರುತ್ತದೆ, ಮೊಸರು ಇರುತ್ತದೆ, ಇನ್ನೇನು ಇರುತ್ತದೆ, ಜೊತೆಗೆ ಹಪ್ಪಳ ಇರುತ್ತದೆ. ಹಾಗೆ ನಮ್ಮ ಚಿತ್ರೀಕರಣದ ನಿರ್ದೇಶಕರ ಹೆಸರು ಗಣೇಶ್ ಶಾಸ್ತ್ರಿ, ಸಹ ನಿರ್ದೇಶಕರು ಹಾಗೂ ಎಲ್ಲರೂ ಕೂಡ ಇರುತ್ತಾರೆ. ನಂತರ ಹೋದ ನಂತರ ದೃಶ್ಯದ ಸಂಭಾಷಣೆಯನ್ನು ನೀಡುತ್ತಾರೆ. ನಾನು ಮತ್ತು ನನ್ನ ಸಹ ಕಲಾವಿದರು ದೀಪಕ್ ರವರು ಅಭ್ಯಾಸ ಮಾಡಿಕೊಂಡು ಒಂದೇ ಸತಿ ಮರು ಪ್ರಯತ್ನ ಮಾಡದೆ ಒಂದೇ ಸತಿ ಆ ಒಂದು ದೃಶ್ಯವನ್ನು ಮುಗಿಸುತ್ತೇವೆ. ಹಾಗೆ ಇದೇ ತರಹದ ತುಂಬಾ ಎಷ್ಟಾಯ್ತು ಟೈಮು? 30 ಸೆಕೆಂಡ್ ಆಗಿದೆ ಕಣ, ಹೇಳ. 28 ಆಗಿತ್ತು, 30 ಹೇಳ್ದೆ ನಾನೇ. ಹೇಳು. ಆಮೇಲೆ ಸರಿ ಸುಮಾರು 6 ಗಂಟೆ ಹಾಗೆ ಸಂಜೆಯ ತಿಂಡಿ ಸಿಗುತ್ತದೆ. ತಿಂಡಿ ಮಾಡಿಕೊಂಡು ತಿಂಡ್ಬೋದು, ಬರೀ ತಿಂಡಿ. ಒಂದು ಸೀನ್ ಹೇಳಲಿಲ್ಲ, ಒಂದು ಕಾಸ್ಟ್ಯೂಮ್ ಹೇಳಲಿಲ್ಲ. ನಮ್ಮ ಮದುವೆ ಧಾರಾವಾಹಿಯಲ್ಲಿ ಮದುವೆ ಆದ ನಂತರ ಮೊದಲನೇ ದೃಶ್ಯ ಜಿರಳೆ ತಿನ್ನುವ ದೃಶ್ಯ. ಆ ದೃಶ್ಯದಲ್ಲಿ ನಾನು ಹಾಲು ತಗೊಂಡು ಕೊಠಡಿ ಒಳಗೆ ಬರುತ್ತಿರುತ್ತೇನೆ. ಆಗ ಜಯಂತ್ ಹಿಸ್ಟ್ರಿ ಬುಕ್ ಡೇಲಿ ಇದು ಕೇಳ್ತಾ ಇರೋದು, ಡೇ ಟು ಡೇ ಏನ್ ಮಾಡ್ತೀಯ ಅಂತ. ಅದನ್ನ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಯಾವ್ದೋ ಡೇದು ಪ್ರೀವಿಯಸ್ ಡೇಟ್ ಹೇಳ್ಬಾರ್ದು, ಇವತ್ತು ನೆನ್ನೆದೇಳು. ಅದೇನೆ ಪರವಾಗಿಲ್ಲ, ಇಷ್ಟೊಂದು ಹೇಳ್ತದಿಂತಾನೆ ಒಂದು ಚೀಟಿಂಗ್. ಜಗಳ. ನನ್ನ ಹೆಸರು ಪ್ರತ್ಯಕ್ಷ, ನಮ್ಮಮ್ಮನ ಹೆಸರು ಲಲಿತಾಂಜಲಿ. ಕೆಲವ್ರಿಗೆ ಒಂದು ಚಟ ಇರುತ್ತೆ, ನಿನ್ನ ಹೆಸರೇನು ಅಂದ್ರೆ ಅವ್ರ ಅಪ್ಪ ಅಮ್ಮನ ಎಂಗೇಜ್ಮೆಂಟ್ ಇಂದ ಕತೆ ಹೇಳ್ಕೊಂಡು ಆ ಚಟ ಇವ್ರಿಗೆ. ಅದ್ರಲ್ಲೂ ಹೇಳಿದ 1 ನಿಮಿಷದ ವಿಚಾರದಲ್ಲಿ ಅದನ್ನು ತಿನ್ನುತ್ತೇನೆ, ಇಡ್ಲಿನೂ ತಿನ್ನುತ್ತೇನೆ, ಚಟ್ನಿನೂ ತಿನ್ನುತ್ತೇನೆ, ಸಾಂಬಾರು ಬರೀ ತಿನ್ನೋದೆ. ಬಿಗ್ ಬಾಸ್ ಈ ಟಾಸ್ಕ್ ವಿನ್ ಆಗಿದ್ದು ಗೊತ್ತಾ ನಿಮ್ಗೆ? ಆಕ್ಚುಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಕಪಲ್ ಶೋ ಅಂತೆ, ಗಂಡ ಹೆಂಡತಿ ಬಿಗ್ ಬಾಸ್ ಹೋಗೋದು. ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಇರುತ್ತೆ. ವೆರಿ ಸಾರಿ, ನಾನು ಆ ರೆಸಲ್ಯೂಷನ್ ಇನ್ಕ್ಲೂಡ್ ಆಗ್ತೀನಿ. ಸೊ ಹೋಗ್ತೀರಾ? ಖಂಡಿತ. ಕಪಲ್ ಬಿಗ್ ಬಾಸ್ ಮಾಡಿದ್ರೆ ಹೋಗಲ್ವಾ? 7ನೇ ಸೀಸನ್ ನಲ್ಲಿ ನಾನಿದ್ದು ನನ್ನ ಅದೃಷ್ಟ. ಅವಾಗ ಹೋದೆ, ಅವಾಗ ಬಂದೆ. ನೀನ್ ಯಾವ ಸೀಸನ್ ಕರೆದು ನಾನು ಹೋಗಲ್ಲ, ಕರೆಯೋದು ಇಲ್ಲ ನನ್ನ. ಸರಿಗನ್ನಡಂ ಗೆಲ್ಗೆ ಅಂತ ಒಂದು ಪುಸ್ತಕ ಇದೆ.
ಇವರು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಪಾಪ ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ಬಿಟ್ಟಿದ್ದಾರೆ. ಹಾಗಾಗಿ ಇವರಿಗೆ ಸರಿಗನ್ನಡಂ ಗೆಲ್ಗೆ ಅಂತ ಪುಸ್ತಕ ಕೊಡ್ತಾ ಇದೀವಿ. ಇದು ರಘು ಅಪಾರ್ ಅವರು ಬರೆದಿರುವಂತಹ ಪುಸ್ತಕ. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿದ್ಕೊಳ್ಳೋದು ಸಣ್ಣ ವಿಷಯ ಅಲ್ಲ ಅಂತ. ಇದರಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಈ ಪುಸ್ತಕ ಅಂದರೆ, ಇದರಲ್ಲಿ ಸುಮಾರು ಒಂದು ಪೇಜಲ್ಲಿ 2 ಪದಗಳ ಅರ್ಥ ಇದೆ. ಆ ಅರ್ಥ ಅಂದರೆ ಒಂದು ಪದ, ಆ ಪದ ಎಲ್ಲಿಂದ ಹುಟ್ಟಿತು, ಯಾಕೆ ಯೂಸ್ ಮಾಡ್ತೀವಿ, ಹೇಗೆಲ್ಲ ಬಳಸ್ತೀವಿ ಅಂತ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮಗೆ ನಿಮ್ಮ ಕನ್ನಡ ಬಹಳ ಇಷ್ಟ ಆಯಿತು. ನಿಮಗೆ ತುಂಬ ಸ್ಕೋಪ್ ಇದೆ ಕನ್ನಡ ಕಲಿಯೋಕ್ಕೆ. ಓಯಾ. ಹಾಗಾಗಿ ನಿಮ್ಮ ಕನ್ನಡವನ್ನು ಮೆಚ್ಚಿ, ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿದ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ ಅಂತ ಸರಿಗನ್ನಡಂ ಗೆಲ್ಗೆ ರಘು ಅಪಾರ್ ಅವರು ಬರೆದಿರೋದು. ದಯವಿಟ್ಟು ನೀವಿಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಓದಿ ಈ ಪುಸ್ತಕನ. ಸರಿಗನ್ನಡಂ ಗೆಲ್ಗೆ ಅಂತ ಪುಸ್ತಕ ಆನ್ಲೈನಲ್ಲಿ ಲಭ್ಯ ಇದೆ, ಎಲ್ಲ ಪುಸ್ತಕ ಅಂಗಡಿಗಳಲ್ಲೂ ಇದೆ. ಮತ್ತು ಈ ಬುಕ್ ಕೂಡ ರಿಲೀಸ್ ಆಗಿದೆ. ಸೂಪರ್, ತುಂಬ ಚೆನ್ನಾಗಿ ಆಟ ಆಡಿ ಅದ್ಭುತವಾಗಿ ನಮ್ಮ ಮಾತಾಡಿದ್ದಕ್ಕೆ ಇಬ್ಬರಿಗೂ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ. ರಾಗ ಆರ್ಟ್ಸ್ ಅಂತ, ಇವರು HSR ಲೇಔಟ್ ಮತ್ತೆ ಜಯನಗರಲ್ಲಿ ಇದ್ದಾರೆ. ಸೂಪರ್, ಹೇಳ ಏನೇನು ಸಿಗುತ್ತೆ ಇಲ್ಲಿ? ಅದೇ ತಾಂಜಾವೂರ್ ಪೇಂಟಿಂಗ್ಸ್, ಆಮೇಲೆ ಇದು ಬ್ರಾಸ್ ಐಟಮ್ಸ್, ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಸಿಗುತ್ತೆ. ನಾನು ನೋಡಿದೀನಿ ಜಯನಗರ. ನಾನು ಶೋಲ್ ಹೇಳೋದು ನೋಡಿದ್ಯಾ, ಅಂಗಡಿ ನೋಡಿದೀನಿ. ನಾನು ಜಯನಗರಲ್ಲೇ ಇದ್ದಿದ್ದೆ ಅವಾಗ. ಈ JP ನಗರ್ ಸೈಡ್ ಹೋಗ್ಬೇಕಲ್ಲ ಸ್ಟ್ರೈಟ್ ಆಗಿ ಆ ರೋಡ್ ಅಲ್ಲಿ ಇದೆ. ವಾವ್, ಎಸ್, ಶಾಲಿನಿ ಗ್ರೌಂಡ್ಸ್ ಆಪೋಸಿಟ್ ಅಲ್ಲಿದೆ ರಾಗ ಆರ್ಟ್ಸ್ ಅಂತ. ವಿಸಿಟ್ ಮಾಡಿ. ಫರ್ನಿಚರ್ ಅಂಗಡಿ ಕೂಡ ಇದೆ ಅಲ್ಲೇ ಪಕ್ಕದಲ್ಲಿ. ಟೀಕ್ವುಡ್ ಫರ್ನಿಚರ್ಸು, ತುಂಬ ಡಿಸೈನ್ ವೆರೈಟಿಗಳು ಜಾಸ್ತಿ ಇದೆ. ದೇವ್ರ ಮನೇಲಿ ಇಡೋವಂತಹ ಐಟಮ್ಗಳು ಜಾಸ್ತಿ ಇದೆ. ತುಂಬ ಚೆನ್ನಾಗಿರೋ ಅಂಗಡಿ. HSR ಲೇಔಟ್ ಮತ್ತು ಜಯನಗರಲ್ಲಿದೆ. ನೀವು ಸ್ವಲ್ಪ ವೆಹಿಕಲ್ ಪ್ರಿಯ ಅಲ್ವಾ, ಹಾಗಾಗಿ ನೀವು ಸಿಕ್ಕಾಪಟ್ಟೆ ಕಾರ್ನ ಇಷ್ಟಪಡ್ತೀರಾ. ಮದುವೆ ಆದಮೇಲೆ ಒಂದು ರಿಸೆಪ್ಷನ್ ಜೋರಾಗಿ ಮಾಡ್ಕೊಂಡು ಆಟೋದಲ್ಲಿ ಹೋಗಲಿಲ್ಲ ನೀವು. ಇದು ಆಟೋ ಕಮ್ ಪೆನ್ ಸ್ಟ್ಯಾಂಡ್. ಓ, ಥ್ಯಾಂಕ್ ಯು ಸೋ ಮಚ್ ರಾಗಾಸ್ ಫಾರ್ ದಿಸ್. ತುಂಬಾನೇ ಪ್ರಿಟಿ ಆಗಿದೆ, ವೆರಿ ಕ್ಯೂಟ್, ತುಂಬಾ ಚೆನ್ನಾಗಿದೆ. ವಿಲ್ ಕೀಪ್ ಇಟ್. ಥ್ಯಾಂಕ್ ಯು. ಇದು ಈ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್, ಚಾರ್ಜ್ ಮಾಡ್ಕೊಂಡು ಓಡಿಸ್ಬೇಕಂತ. BS6. ಇದಕ್ಕೆ ಇದು ಮಾರುವಾಗ ನಾವು 18% GST ಕೊಡ್ಬೇಕಾ ಡಿಫ್ರೆನ್ಸ್ ಅಮೌಂಟ್ ಮೇಲೆ? ನಿರ್ಮಲಾ ಆಂಟಿನ ಕೇಳಬೇಕು. A1 ನಿಂಗೆ GST ಬಗ್ಗೆ ಡೌಟು ಇಲ್ಲ? A1 ಅಷ್ಟೇ. A1 ಜೋಕ್ ಇದು ಅಂತ ಹೇಳಿದೆ ನಾನು. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಕೀರ್ತಿ ENT ಕ್ಲಿನಿಕ್ಗೆ. ಹೇಳಿ, ಹೇಗೆ ಅನ್ನಿಸ್ತು ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದು? ಸಖತ್ ಖುಷಿ ಆಯ್ತು. ಸಿಕ್ಕಾಪಟ್ಟೆ ENT ತರನೇ ಎಂಟರ್ಟೈನಿಂಗ್ ಆಗಿತ್ತು. ಅಂಡ್ ಥ್ಯಾಂಕ್ ಯು ಕೀರ್ತಿ ಫಾರ್ ಕಾಲಿಂಗ್ ಅಸ್. ಫಸ್ಟ್ ಟೈಮ್ ನಾವು ಈ ತರ ಇಂಟರ್ವ್ಯೂ ಮಾಡಿದ್ದು, ಅಂಡ್ ಅವರು ಫಸ್ಟ್ ಟೈಮ್ ಈ ತರ ಕಾಣಿಸ್ಕೊಂಡಿರೋದು. ವರ್ಕ್ ಇನ್ ಸೈಲೆನ್ಸ್ ಸ್ವಲ್ಪ ಪ್ರತಿಭೆ ತುಳಿಬಾರ್ದು. ನಾನು ಮಾತಾಡ್ತಾ ಇದ್ದೀನಿ, ಮಾತಾಡೋದು ಸ್ವಲ್ಪ ಡ್ರ್ಯಾಗ್ ಆಯ್ತು ಅದಕ್ಕೆ. ಅವ್ರ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿರಲಿಲ್ಲ. ಹಿ ವಾಸ್ ಲಿಲ್ ಹೆಸಿಡೆಂಟ್, ನಾ ಬರಲ್ಲ ಬೇಡ ಅಂತಿದ್ರು. ಬಟ್ ನಿಮ್ಮ ಬೇರೆ ವಿಡಿಯೋಸ್ ಎಲ್ಲ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಗಿ ಬಂದಿತ್ತು. ಸೊ ನಾವು ಅಷ್ಟೇ ಮಜಾ ಮಾಡಿದೀವಿ. ಐ ಹೋಪ್ ನೋಡ್ತಾ ಇರೋ ಜನತೆಗೂ ಇದಷ್ಟೇ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಅಸ್. ಥ್ಯಾಂಕ್ ಯು. ಡೆಫಿನೆಟ್ಲಿ ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಅಂಡ್ obviously starting ಅಲ್ಲಿ little bit hesitant, ಏನಕ್ಕಂದ್ರೆ never been in front of the camera, never been in front of anything. ಏನೇ ಇದ್ರು ನಮ್ದು ಬ್ಯಾಕ್ ಎಂಡ್ ವರ್ಕ್ ಅಲ್ಲೇ ನಡೆಯೋದು. ಕರೆಕ್ಟ್. ವಿ ಸ್ಟೇ ಬಿಹೈಂಡ್ ದ ಕರ್ಟನ್ಸ್. ನಮ್ ಪ್ರಾಡಕ್ಟ್ ನಾವು ಪುಷ್ ಮಾಡ್ಕೊಂಡು ನಾವಿರ್ತೀವಿ, ನಮ್ ಫೇಸ್ ಎಲ್ಲೂ ತೋರ್ಸಕ್ ಹೋಗಲ್ಲ. ಸೊ ಐ ವಾಸ್ ಕಂಫರ್ಟಬಲ್ ಇನ್ ದಟ್ ಸ್ಪೇಸ್. ಇವಾಗ ಫಸ್ಟ್ ಟೈಮ್ ನೀವು ಕರ್ಕೊಂಡ್ ಬಂದಿದ್ರ, ಡೆಫಿನೆಟ್ಲಿ ವೆರಿ ಎಂಟರ್ಟೈನಿಂಗ್ ಅಂಡ್ ಹ್ಯಾಡ್ ಲಾಟ್ ಆಫ್ ಫನ್ ವಿದೌಟ್ ಮೀ ನೋಯಿಂಗ್ ಇಟ್ ಸೆಲ್ಫ್. ಇಲ್ಲ, ನಂಗೂ ನಿಜವಾಗ್ಲೂ ಖುಷಿ ಆಯ್ತು. ಇವ್ರದ್ದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜು, ಬಟ್ ನಿಜವಾಗ್ಲೂ ಲವರ್ಸ್ ಥರ ಕೂತಿದ್ರು ಅವಾಗಿಂದ. ಅಬ್ವಿಯಸ್ಲಿ ಹೆಂಡತಿ ಕ್ಯಾರೆಕ್ಟ್ರು ನಿಜವಾಗ್ಲೂ ಇದೆ ಅವಳಿಗೆ, ಜಾಸ್ತಿ ಆಗಿದೆ. ಹಾಗಾಗಿ ಗಂಡನ ತುಂಬ ಕಂಟ್ರೋಲ್ ಮಾಡಿದ್ಲು ಕೆಲವೊಂದು ಕಡೆ. ದಟ್ಸ್ ಓಕೆ. ಬಟ್ ಸ್ಟಿಲ್ ನಿಜವಾಗ್ಲೂ ನಿಮ್ಮ ದಾಂಪತ್ಯ ಖುಷಿಯಾಗಿರಲಿ, ಆರೋಗ್ಯವಾಗಿರಲಿ. ನಿಮ್ಮ ದಾಂಪತ್ಯ ನೆಮ್ಮದಿ ಆಗಿರಲಿ. ಷಷ್ಠಿ ಪೂರ್ತಿ ಆಚರಣೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆ ಎಲ್ಲ ನೋಡಿಕೊಂಡು, ನಿಮ್ಮ ತಾಯಿನೂ ನಿಮ್ಮ ಮೊಮ್ಮಕ್ಕಳನ್ನೆಲ್ಲ ನೋಡಲಿ, ಅವರು ಆರೋಗ್ಯವಾಗಿರಲಿ. ನಿಮ್ಮ ಅಮ್ಮನಿಗೂ ಥ್ಯಾಂಕ್ಸ್. ಮತ್ತು ಇವ್ರ ಮನೇಲಿ ಪ್ರತ್ಯಕ್ಷ್, ಚಂದನ, ಪ್ರತ್ಯಕ್ಷ ಅವ್ರ ತಾಯಿ ಮತ್ತು ಪ್ರತ್ಯಕ್ಷ ಅವ್ರ ತಮ್ಮ ಇದ್ದಾರೆ. ತುಂಬ ಚೆನ್ನಾಗಿದೆ ಮನೇನೂ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಈಗ ಮನೇನೂ ಶೂಟ್ ಮಾಡ್ತೀವಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಇವರ ಮನೆ ಹೋಮ್ ಟೂರ್ ಕೂಡ ನೋಡಬಹುದು ನೀವು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸಿಗೊಳ್ಳೇದು. ರೋಲ್ ಕಟ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೇದು.